ನಂಜುಂಡಿ. ಅಯ್ಯೋ ದೇವಿ, ದೇವಿ, ನನಗೆ ಗೊತ್ತಿತ್ತು ಕಣೆ ನೀನ್ ಬಂದೇ ಬರ್ತೀಯ ಅಂತ. ದೇವಿ, ಇದೇನ್ ದೇವಿ ನೀನಿಲ್ಲಿ? ನಾನು ನಿನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ನಂಜುಂಡಿ. ದುಡುಕಿ ಅನ್ನಬಾರ್ದು ಮಾತೆಲ್ಲ ಅನ್ಬಿಟ್ಟೆ. ನಿನ್ ಮನಸ್ಸು ನೋಯಿಸ್ಬಿಟ್ಟೆ. ನೀನ್ ನನ್ನ ಎಷ್ಟು ಪ್ರೀತಿಸ್ತಿದ್ಯಾ ಅಂತ ನನಗೆ ಈಗ ಗೊತ್ತಾಯ್ತು. ನನಗೆ ಯಾಕೆ ಹುಚ್ಚಿ ಪಟ್ಟ ಕಟ್ಟಿದೆ ಅಂತ ಈಗ ಅರ್ಥ ಆಯ್ತು. ಅಂದ್ರೆ ನನ್ನ ಬೇರೆ ಯಾರು ಮದ್ವೆ ಮಾಡ್ಕೋಕೂಡ್ದು, ನಾನ್ ನಿನಗೆ ಮೀಸಲಾಗಿರ್ಬೇಕು ಅಂತ ತಾನೇ? ನನ್ನ ಎಷ್ಟೋ ಜನ ಲವ್ ಮಾಡಿದ್ರು, ಆದ್ರೆ ಯಾರು ನಿನ್ ಹಾಗೆ ಹಠ ಸಾಧಿಸ್ಲಿಲ್ಲ. ನೀನು ನನ್ನ ಗೆದ್ಬಿಟ್ಟೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಐ ಲವ್ ಯು ನಂಜುಂಡಿ. ಐ ಲವ್ ಯು. ಅಬ್ಬಾ, ಇವತ್ತಿಗೆ ನಾನು ಪಟ್ಟ ಶ್ರಮ ಎಲ್ಲ ಸಾರ್ಥಕವಾಯ್ತು. ರಾತ್ರಿ ಅಮ್ಮ ಬಂದು ಕಣ್ಣೀರ್ ಹಾಕ್ತಾ ಈ ಜನ್ಮದಲ್ಲೇ ನಿನಗೆ ಮದ್ವೆ ಆಗೋಲ್ಲ ಅಂತ ಹೇಳಿದ್ಲು. ಅವಳ ದುಃಖ ನೋಡಿ ನನಗೂ ಕಣ್ಣೀರ್ ಬಂದ್ಬಿಡ್ತು. ನೀನೇ ಹೇಳು, ನೀನು ನನ್ ಕೈ ಬಿಡ್ತೀಯಾ? ಎಲ್ಲಾದ್ರೂ ಉಂಟಾ? ಎಣ್ಣೆ ಬಂದ ಕಣ್ಮುಚ್ಕೊಂಡ್ರು ಅನ್ನೋ ಹಾಗೆ ಈಗ ನಿನ್ ಕೈ ಬಿಟ್ಟವ್ರು ಉಂಟಾ? ಲಕ್ಷ್ಮಿ, ಅಕ್ಕ ಎಲ್ಲಿ? ಅಮ್ಮ ಇದ್ದಿಲ್ಲ, ಯಾಕೋ ತಲೆನೋವು ಅಂತ ಮಲ್ಕೋಬಿಟ್ಟಿದ್ದಾಳೆ ಮಾವ. ತಲೆನೋವು ಬೇಗ ಕೊಡೆ. ಹುಡುಕ್ತಿದ್ದೀನಿ. ಅಕ್ಕ, ಬಾಪ. ಲಕ್ಷ್ಮಿ ಹೇಳ್ದು ನಿಮ್ಗೆ ಹುಷಾರಿಲ್ವಂತೆ? ಹೌದಪ್ಪ, ರಾತ್ರಿ ಎಲ್ಲ ನಿದ್ರೆ ಇಲ್ಲ, ಹೇಳೋಕೆ ಆಗ್ತಿಲ್ಲ, ತಲೆ ತಿರುಗ್ದಾಗ ಆಗ್ತಿದೆ. ಯಾಕಕ್ಕ ಜ್ವರ ಬಂದಾಗಿದೆ? ನಮ್ ಸಂಸಾರ ಎಂತ ಹೀನ ಸ್ಥಿತಿಗೆ ಬಂದ್ಬಿಡ್ತು ನೋಡ್ತೀಯ? ಯಾಕೆ, ಏನಾಗಿದೆ? ದೇವಿ ಅವಳ ಅಹಂಕಾರದಿಂದ ಆಡ್ಬಾರದನ್ನ ಆಡ್ತಾ ಹುಚ್ಚೇನಿಸ್ಕೊಂಡ್ಬಿಟ್ಲು. ಈಗ ಅವಳನ್ನ ಯಾರು ಮದ್ವೆ ಮಾಡ್ಕೋತಾರೆ? ಅವಳ ಜೀವನನೇ ಹಾಳಾಗೋಯ್ತಲ್ಲ, ನಾನೇನು ಮಾಡ್ಲಿ? ನಿನ್ ತಮ್ಮ ನಾನಿನ್ನೂ ಬದುಕಿದ್ದೀನಿ, ನೀನೇನು ಯೋಚನೆ ಮಾಡ್ಬೇಡ. ಇಂಥ ಕಷ್ಟಕಾಲದಲ್ಲಿ ಒಬ್ರಿಗೊಬ್ರು ಆಗದೆ ಹೋದ್ರೆ ಅಕ್ಕ ತಮ್ಮ ಆಗಿ ಏನ್ ಪ್ರಯೋಜನ? ದೇವಿನ ನಾನ್ ಮದುವೆ ಮಾಡ್ಕೋತೀನಿ. ನಿಜವಾಗ್ಲೂ ಹೇಳ್ತಾ ಇದೆಯಪ್ಪ? ಹೌದಕ್ಕ. ದೇವಿ ಅವಳಿಗೂ ಇಷ್ಟ. ಈಗ ದೇವಿ ಮನ್ಸು ತುಂಬಾ ಬದಲಾಯಿಸಿದೆ. ಇದಕ್ಕೆಲ್ಲ ಕಾರಣ ನೀನೇ ಕಣಪ್ಪ. ನಿನ್ನಂಥ ತಮ್ಮನ ಮನೇಲಿ ಇಟ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ಹುಡುಗನ್ ನೋಡಿ ನಿನಗೆ ಅನ್ಯಾಯ ಮಾಡ್ಬಿಟ್ವಿ. ಯಾವ್ದಕ್ಕೂ ಕಾಲ ಕೂಡ್ ಬರ್ಬೇಕಲ್ಲ. ಈ ವಿಷಯ ಗೊತ್ತಾದ್ರೆ ಅವ್ರೆಷ್ಟು ಸಂತೋಷ ಪಡ್ತಾರೋ. ಅಕ್ಕ, ಅದಕ್ಕೂ ಮುಂಚೆ ಒಂದ್ಸಲ ನಮ್ ತಂದೆ ತಾಯಿನ ಕರೆಸಿ ಹುಡುಗಿನ್ ನೋಡಿ ಶಾಸ್ತ್ರ ಮಾಡಿದ್ರೆ ವಾಸಿ ಅನ್ಸುತ್ತೆ. ಅಕಸ್ಮಾತ್ ಅವ್ರು ಬೇಡ ಅನ್ಬಿಟ್ರೆ? ಆ ಭಯ ನಿನಗ್ ಬೇಡ. ನನ್ ಮಾತು ಅವ್ರು ಯಾವತ್ತೂ ಮೀರಲ್ಲ. ನನ್ ಸುಖನೇ ಅವ್ರ ಸುಖ. ಹುಡುಗಿನ್ ತೋರ್ಸ್ಬೇಕು ಅಂದಿದ್ದು ಒಂದ್ ಮರ್ಯಾದೆಗೆ ಅಷ್ಟೇ. ಸರಿಪ್ಪ, ಹಾಗೆ ಮಾಡು. ನಂಜುಂಡಿ, ಏನಕ್ಕ? ನೀನು ನಿಮ್ ತಂದೆ ತಾಯಿನ ಕರ್ಕೊಂಡ್ ಬರೋಕ್ ಮುಂಚೆ ನನ್ಗೊಂದು ಉಪಕಾರ ಮಾಡ್ಬೇಕಲ್ಲಪ್ಪ. ಹೇಳಕ್ಕ. ನೋಡು, ಯಾವಾಗ್ಲೂ ಹೆಣ್ಣನ್ನ ಸೋದ್ರ ಮಾವನೇ ಹಸೆ ಮನೆಗ್ ಕರ್ಕೊಂಡ್ ಬರ್ಬೇಕು. ಅದು ಸಂಪ್ರದಾಯ. ನನಗಿರೋನು ಒಬ್ನೇ ಅಣ್ಣ, ಅವನು ಕಂಡ್ರೆ ಇವ್ರಿಗಾಗಲ್ಲ. ಎಲ್ಲಾ ವಿಷಯದಲ್ಲೂ ಇಷ್ಟು ಒಳ್ಳೆಯವನಾಗಿರೋ ನಿನ್ ಗಂಡ ಅಣ್ಣನ ವಿಷಯದಲ್ಲಿ ಮಾತ್ರ ಯಾಕೆ ಹೀಗಾಗಿದ್ದೇನೆ? ನನ್ನ ಗ್ರಹಚಾರನಪ್ಪ. ನೋಡು ನಂಜುಂಡಿ, ಈ ಮದುವೆಯಿಂದಲಾದ್ರೂ ದ್ವೇಷದಿಂದ ಬೇರೆ ಆಗಿರೋ ಈ 2 ಸಂಸಾರನೂ ಒಂದಾಗ್ಬೇಕು ಅನ್ನೋದೇ ನನ್ನ ಬಯಕೆ. ಅಣ್ಣನ ಕರ್ಕೊಂಡ್ ಬರ್ಬಹುದಾ ಅಂತ ಅವ್ರು ನನ್ ಮಾತು ಕೇಳ್ತೀಯಪ್ಪ? ಆಗ್ಲಕ್ಕ. ನೋಡು, ಇದೊಂದು ವಿಷಯ ಮಾತ್ರ ನನಗಾಗಲ್ಲ. ಅವನು ಮಾಡಿರೋ ಅವಮಾನಕ್ಕೆ ನಾನು ಹಳ್ಳಿನೇ ಬಿಟ್ಟು ಬರ್ಬೇಕಾಯ್ತು. ಯಾವತ್ತೂ ನಡೆದೋಗಿರೋ ಘಟನೆ, ಅದನ್ನ ಯಾಕೆ ಮರಿಬಾರ್ದು? ಅವನು ಮರಿಬಹುದು, ಆದ್ರೆ ನಾನು ಮರೆಯಕ್ಕಾಗಲ್ಲ. ನನ್ನ ನೋವು ಇನ್ನೂ ಆರಿಲ್ಲ. ಈ ಜನ್ಮದಲ್ಲಿ ಅವನ ಮುಖ ನೋಡಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನಾನು. ಇದೊಂದು ವಿಷಯ ಮರ್ತು ಬಿಡು ನೀನು. ನೀನ್ ಏನ್ ಹೇಳಿದ್ರು ನಾನು ಕೇಳ್ತೀನಿ. ಅವನು ಇಲ್ದೆ ಮದ್ವೆನೇ ಆಗೋಲ್ಲ ಅನ್ನೋ ಹಾಗಿದ್ರೆ ಈ ಮದ್ವೆನ ನಿಲ್ಸ್ಬೋಣ. ಮದ್ವೆನಾ? ತುಂಬಾ ಸಂತೋಷ ರೀ. ನಾವ್ ಯಾವತ್ತು ಊರಿಗೆ ಹೋಗೋದು? ಇಲ್ಲಮ್ಮ, ನೀವ್ಯಾರು ಮದುವೆಗೆ ಬರೋ ಹಾಗಿಲ್ಲ. ಯಾಕೋ? ಯಾಕೆ ಅಂದ್ರೆ
ನಿನ್ ಸೊಸೆ ಇನ್ನೂ ಹೆಣ್ಣೆ ಆಗಿಲ್ವಲ್ಲ, ಅವಳು ಮೊದಲಿದ್ದಾಗೆ ಇದ್ದಾಳೆ. ಈಗ ನೀವೇನಾದ್ರೂ ಮದುವೆಗೆ ಬಂದ್ರೆ ನಿಜ ತಿಳಿದು ರಂಪಾಗೋಗುತ್ತೆ. ಅದು ಅಲ್ದೆ ಮಾವನ್ ಕೋಪ ಬೇರೆ ಇನ್ನೂ ಆರಿಲ್ಲ. ಅವನ್ ಹೇಳ್ತಾನೆ, ಈ ಮದುವೆ ನಿಂತೋದ್ರೂ ಸರಿ, ನೀವ್ ಯಾರು ಅಲ್ಲಿ ಬರೋ ಹಾಗಿಲ್ವಂತೆ. ಇರೋನೊಬ್ಬ ಮಗ, ಅವನ್ ಮದ್ವೆ ನೋಡೋ ಅದೃಷ್ಟ ನಮ್ಗಿಲ್ದೆ ಹೋಯ್ತಲ್ರಿ. ಸಾವಿತ್ರಿ, ಒಡೆದಿರೋ 2 ಸಂಸಾರ ಒಂದಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ನಮ್ಮ ನೋವನ್ನ ಸ್ವಲ್ಪ ಸಹಿಸ್ಕೋಬೇಕು. ಅವನ್ ಶ್ರೇಯಸ್ ಕೋರೋದು ನಮಗೆ ಮುಖ್ಯವೇ ಹೊರತು ಮದುವೆಗೆ ಹೋಗೋದಲ್ಲ. ಹೇಗಿದ್ರು ನಮ್ಮ ಸೊಸೆ ನಮ್ಮ ಮನೆಗೆ ಬಂದೇ ಬರ್ತಾಳಲ್ಲ. ಇದೇನು ಮನೇನಾ? ಅರಮನೆ ಅರಮನೆ ಇದ್ದಾಗಿದೆಯಲ್ಲಪ್ಪ. ಕುಂತ್ಕೊಳ್ರಿ, ಮಾತಾಡೋಣ. ಎಲ್ಲಿ ಬಂದು ನಿಮ್ ಬುದ್ಧಿ ತೋರಿಸ್ಬಿಟ್ಟಿರಲ್ಲ. ನಾ ಹೇಳ್ಕೊಡಿದ್ರೆ ಜ್ಞಾಪಕ ತಾನೆ. ಇದೆ ಇದೆ. ಓವರ್ ಆಕ್ಟ್ ಮಾಡಿ ಸೀನ್ ಏನಾದ್ರು ಕೆಡ್ಸಕ್ ಹೋದ್ರೆ ಇಬ್ರಿಗೂ ಒದ್ದು ಬಿಡ್ತೀನಿ. ನಿನಗೆ ಹೇಳ್ತಾ ಇರೋದು ನೋಡಪ್ಪ, ನಾಟಕ ಕಂಪ್ನಿಯವ್ರು ಅಡ್ವಾನ್ಸ್ ತಗೊಂಡು ಮೋಸ ಮಾಡೋದಿಲ್ಲ. ನೀನೇನು ಯೋಚನೆ ಮಾಡಬೇಡ. ಯೋ, ಇದು ನಾಟಕದ ಕಂಪ್ನಿ ಅಲ್ಲ ಕಣಯ್ಯ. ಹೌದೌದು, ನಾಟಕ ಕಂಪ್ನಿ ಅಲ್ಲ. ನಾನು ಅಪ್ಪ, ನೀನು ಮಗ, ಅವಳು ನಿಮ್ಮಮ್ಮ, ಅವಳ ಗಂಡ ನಾನು, ಸರಿನಾ? ನೋಡಪ್ಪ, ನಾನು ಅರಗಿಣಿ ಇದ್ದ ಹಾಗೆ ಹೇಳಿಕೊಟ್ಟು ಮಾತ್ರ ಮಾತಾಡೋದು. ಯೋ ಅಗ್ನಿಹೋತ್ರಿ, ಏನ್ ನಾಟಕದ ಬಿತ್ತರಿ? ನಾನೇನಾದ್ರೂ ಮಾತ್ ಮರ್ತ್ರೆ ನನಗ್ ಜ್ಞಾಪಿಸ್ಬೇಡ. ನೀನು ಅಷ್ಟೇ. ನೀನು ಅಷ್ಟೇ. ಏನಯ್ಯ? ಇದೇನ್ ಮನೆ ಅನ್ಕೊಂಡ್ರಿ, ಏನ್ ಅನ್ಕೊಂಡ್ರಿ? ಇದೆಲ್ಲ ಒಳಗಡೆ ತೋರ್ಸೋಣ, ಬನ್ನಿ. ನಾನು ಗಂಡ, ನೀನ್ ಹೆಂಡ್ತಿ. ಬಾ ಬಾಮ, ಅಕ್ಕ, ಬಾವಾ, ಬಾಪ. ಯಾರೇ ಇವರು? ಹೇಳ್ತೀನಿ. ಅಪ್ಪ, ಇವ್ರು ನಮ್ ಬಾವ, ಇವ್ರು ನಮ್ಮ ಅಕ್ಕ. ಅಕ್ಕ, ಇವ್ರು ನನ್ ಸಾಕ್ ತಂದೆ. ನಮಸ್ಕಾರ. ಮಮ್ಮಿ, ಇವ್ರು ನನ್ ಸಾಕ್ ತಾಯಿ. ನಮಸ್ಕಾರ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಕುತ್ಕೋಪ. ಅಯ್ಯೋ, ನೆಲದ ಮೇಲೆ ಯಾಕೆ ಕೂತ್ಕೊಂಡ್ರಿ? ಬಂದೆ ಬಂದೆ. ಅಯ್ಯೋ, ಇಲ್ಲಿ ಬಾಮ, ಕುತ್ಕೋಮ. ನಿಮ್ಮ ನೋಡಿದ್ದು ಬಹಳ ಸಂತೋಷ ಆಯ್ತು. ನನ್ ತಮ್ಮಂಗೆ ನೀವ್ ಜೀವ ಕೊಟ್ಟವರು. ನಿಜ ಹೇಳ್ಬೇಕು ಅಂದ್ರೆ ಅವರೇ ನಮಗೆ ಜೀವ ಕೊಟ್ಟು. ಹೌದೌದು, 2 ತಿಂಗಳಾಯ್ತು ನಾಟಕ ಕಂಪನಿ ಮುಚ್ಚಿ. ನಾಟಕ ಕಂಪ್ನಿನ? ಹೌದು, ನಾಟಕದ ಕಂಪ್ನಿ. ನಮ್ಮ ಊರಲ್ಲಿ ಗುಲೇಬಾ ಕಾವಲಿ ನಾಟಕ ಕಂಪ್ನಿ ಅಂತ ತುಂಬಾ ಫೇಮಸ್. ಈಚೆಗೆ ಕಂಪ್ನಿ ಲಾಸ್ ಆಗಿ ಮುಚ್ಚೋ ಸ್ಥಿತಿ ಬಂದಾಗ ನಮ್ಮ ಅಪ್ಪ ಅಮ್ಮ 25,000 ರೂಪಾಯಿ ಡೊನೇಷನ್ ಕೊಟ್ಟು ಹೆಲ್ಪ್ ಮಾಡಿದ್ರು. ವಾಟ್ ಡ್ಯಾಡಿ? ಹೌದೌದು, 25. ಎಂಥ ಕಲಾ ಪೋಷಕರು. ನನಗುವೆ ಈ ನಾಟಕದ ಹುಚ್ಚು. ನಿಮಗೆ ನಾಟಕದ ಹುಚ್ಚ? ನಾನು ಚಿಕ್ಕನ್ನಲ್ಲಿ ಚಾಮರಾಜನಗರದಲ್ಲಿ ಇರ್ಬೇಕಾದ್ರೆ ಯಾವುದೇ ನಾಟಕ ಕಂಪನಿ ಬರಲಿ, ನಾನು ಹಾರ್ಮೋನಿಯಂ ಬಾರಿಸೋದಕ್ಕೆ ಹಾಜರ್. ನಿಮಗೆ ಹಾರ್ಮೋನಿಯಂ ಬಾರ್ಸಕ್ ಬರುತ್ತಾ? ಹಾರ್ಮೋನಿಯಂ ತಬಲಾ ಎರಡೂ ಬರುತ್ತೆ. ಈ ಗರುಡ ಸದಾಶಿವರಾಯರು ಎಂಥ ಕಲಾವಿದರು. ನಾನು ಹಾರ್ಮೋನಿಯಂ ನುಡಿಸೋದನ್ನ ಕೇಳ್ಬಿಟ್ಟು ಅವ್ರ ಸ್ವಂತ ಹಾರ್ಮೋನಿಯಂನ ತಗೊಳ್ಳಿ ಅಂತ ಪ್ರೆಸೆಂಟ್ ಮಾಡ್ಬಿಟ್ರು. ನಿಮಗ ಜರ್ಮನ್ ರೀಡ್ಸ್. ಅಬ್ಬಾ ಅಬ್ಬಾ ಅಬ್ಬಾ. ಇದೆ ಜರ್ಮನ್ ರೀಡ್ಸ್. ಇಡಿ ಗರುಡ ಸದಾಶಿವರಾಯರು ಕೊಟ್ಟಿದ್ದು. ಹಾರ್ಮೋನಿಯಂ ನೋಡಿದ ತಕ್ಷಣ ಜ್ಞಾಪಕ ಬಂದ್ಬಿಡ್ತು. ಮಲ್ಲಿ ಮಲ್ಲಿಗೆ ಜಾಜಿ ಬಳ್ಳಿಗಳೆಲ್ಲ ಫುಲ ಪುಷ್ಪವ ಚೆಲ್ಲಿರೆ. ಬಾವ, ಮನೇನ ನಾಟಕ ಕಂಪ್ನಿ ಮಾಡಬೇಡ, ಮೊದಲು ದೇವಿನ್ ನೋಡ್ಲಿ. ನಂಜುಂಡಿ ಪ್ಲೀಸ್. ಅಪ್ಪ, ನಾನ್ ಮೊದಲೇ ಹೇಳಿಲ್ಲ ನಾಟಕದ ಹುಚ್ಚು ಒಳ್ಳೇದಲ್ಲ ಅಂತ. ಇವ್ರೆಲ್ಲಿ ಕೇಳ್ತಾರೆ ನನ್ ಮಾತ್ನ? ಮೊನ್ನೆ ಇವ್ರು ಏನ್ ಮಾಡಿದಾರ ಗೊತ್ತಾ? ಶಿಡ್ಲಘಟ್ಟ ಕಂಪನಿಯವರು ಏನೋ ತೊಂದ್ರೆ ಇದೆ ಅಂತ ಹೇಳಿದ್ರೆ ಹುಟ್ಟು ಪಂಚ ಬಿಚ್ಕೊಟ್ಟು ಬರೀ ಚಡ್ಡಿಲ್ ಮನೆ ಬಂದಿದ್ದಾರೆ. ಹೇಗಿದೆ ನನ್ ಡೈಲಾಗ್? ನನ್ ಕರ್ಮ. ಅಕ್ಕ, ಸ್ವಲ್ಪ ದೇವಿನ್ ಕರಿತ್ಯಾ? ದೇವಿ, ಅಮ್ಮ ದೇವಿ, ಬಾಮ್ಮ. ಈ ಮೂವರಲ್ಲಿ ದೇವಿ ಯಾರು? ಇವಳು ನನ್ ದೊಡ್ಡ ಮಗಳು ದೇವಿ, ಇವಳು ಲಕ್ಷ್ಮಿ ಸರಸ್ವತಿ, ಇವರು ನಂಜುಂಡಿ ತಂದೆ ತಾಯಿಗಳು. ನಮಸ್ಕಾರ ಮಾಡ್ರಮ್ಮ. ನಮಸ್ಕಾರ. ನಮಸ್ಕಾರ. ಈ ಹುಡುಗಿಗಿಂತ ಆ ಹುಡುಗಿನೇ ಬ್ರೈಟ್ ಆಗಿ ಕಾಣಿಸ್ತಾಳಲ್ಲ. ನಿಮಗೆ ಹುಡುಗಿ ಒಪ್ಕೆನಾ? ನಮ್ಮ ಮಗ ಒಪ್ಪಿದ್ರೆ ಸರಿ. ನಂಜುಂಡಿ, ನೀನು ಒಳ್ಳೆ ಹುಡುಗಿನೇ ಆರಿಸಿದ್ಯಾಪ್ಪ.
ಯಾಕೆ ಕಣ್ಣೀರು ಹಾಕ್ತಿ? ಇದು ಸಂತೋಷ ಪಡಬೇಕಾದ ಕಾಲ. ಮಗ ಸೊಸೆ ಸುಖವಾಗಿದ್ದು ಒಡೆದು ಹೋಗಿರೋ ನನ್ನ ಮತ್ತು ನನ್ನ ತಂಗಿ ಸಂಸಾರ ಒಂದಾಗ್ಲಿ ಅಂತ ದೇವರಲ್ಲಿ ಬೇಡ್ಕೊ. ಅಕ್ಕ, ನೀನ್ ಇಷ್ಟು ಸುಲಭವಾಗಿ ಮದ್ವೆಗೆ ಒಪ್ಕೊಳ್ತೀಯ ಅಂತ ಗೊತ್ತಿರ್ಲಿಲ್ಲ. ನೀನ್ ಸತಾಯಿಸಿದ್ ನೋಡಿದ್ರೆ ಈ ಜನ್ಮದಲ್ಲಿ ನಮ್ಗೂ ಮದ್ವೆ ಆಗಲ್ಲ, ನಿನ್ಗೂ ಮದ್ವೆ ಆಗಲ್ಲ ಅನ್ಕೊಂಡಿದ್ವಿ. ಯಾವ ಕ್ಷಣದಲ್ಲಿ ನಂಜುಂಡಿ ಮನೆ ಕಾಲಿಟ್ನೋ ನಿನ್ ಮನ್ಸನ್ನೇ ಬದಲಾಯಿಸ್ಬಿಟ್ಟ. ಲೈಫ್ ಲಾಂಗ್ ವಿ ಮಸ್ಟ್ ಬಿ ಗ್ರೇಟ್ಫುಲ್ ಟು ಹಿಮ್. ಫೂಲ್ಸ್, ನೀವು ಗ್ರೇಟ್ಫುಲ್ ಆಗಿರ್ಬೇಕಾದ್ದು ಆ ಹೆಂಟೆಗೊದ್ದಕ್ಕಲ್ಲ, ನನಗೆ. ನಾನು ಒಪ್ಪಿದ್ರಿಂದ ತಾನೇ ಈ ಮದ್ವೆ ಆಗಿದ್ದು. ಆಹಾ, ನಿನ್ನಂತ ಮೊಂಡಿನ ಮದ್ವೆಗೆ ಒಪ್ಕೊಳ್ಳೋ ಹಾಗೆ ಮಾಡ್ನಲ್ಲ, ಅದಕ್ಕೇನ್ ಹೇಳ್ತಿ? ಬಂಡೇಲಿ ಹೂ ಅರಳೋ ಹಾಗೆ ಇವಳ ಹೃದಯದಲ್ಲಿ ಲವ್ ಅರಳೋ ಹಾಗೆ ಮಾಡ್ಬಿಟ್ಟ. ಲವ್ವೂ ಇಲ್ಲ ಗಿವ್ವೂ ಇಲ್ಲ. ಅವನು ನನ್ನೇ ಮದ್ವೆ ಮಾಡ್ಕೋಬೇಕು ಅಂತ ಹಠ ಮಾಡಿ ನನಗ್ ಬೇರೆ ಎಲ್ಲೂ ಗಂಡು ಸಿಕ್ಕದಾಗ ಮಾಡ್ದ. ನಾನು ಅವನ್ನೇ ಮದ್ವೆ ಮಾಡ್ಕೊಂಡು ಅವನ ಮೇಲೆ ರಿವೆಂಜ್ ತಗೋಬೇಕು ಅಂತ ಹೇಳಿ ಈ ಮದ್ವೆಗೆ ಒಪ್ಕೊಂಡೆ. ಏಯ್, ರಿವೆಂಜ್ ತಗೋಬೇಕು ಅಂತ ಯಾರಾದ್ರೂ ಮದ್ವೆ ಆಗ್ತಾರೇನೆ? ಏಯ್, ನಿನಗ್ ಗೊತ್ತಿಲ್ಲ ಕಣೆ, ಪಕ್ಕದಲ್ಲಿ ಮಲ್ಕೊಂಡು ಸೇಡ್ ತೀರ್ಸ್ಕೊತಾಳೆ. ಶಡ, ಇವಳು ದೇವಿ, ಆಡಿದ್ದನ್ನ ಮಾಡಿ ತೋರ್ಸವಳು. ಇವತ್ತು ನನ್ನ ಮದ್ವೆ ಮಾಡ್ಕೊಂಡ್ಬಿಟ್ಟೆ ಅಂತ ಹೆಮ್ಮೆ ಪಡ್ತಾ ಇರೋ ಆ ನಂಜುಂಡಿನ ನಾಳೆ ನನ್ನ ಗುಲಾಮನಾಗ್ ಮಾಡ್ಕೊಂಡು ಬೆಳಿಗ್ಗೆಯಿಂದ ಸಂಜೆ ತನಕ ನನ್ನ ಸೇವೆ ಮಾಡ್ಕೊಂಡಿರೋ ಹಾಗೆ ಮಾಡದೆ ಹೋದ್ರೆ ನಾನು ನಮ್ಮಪ್ಪನ ಮಗಳೇ ಅಲ್ಲ. ನಿಮಗೂ ಕಾಗದ ಬರಿತೀನಿ, ಬಂದು ನೋಡಿ ನಾನು ಅವನ್ನ ಹೇಗ್ ಆಡ್ತೀನಿ ಅಂತ ಗೊತ್ತಾಗುತ್ತೆ. ವಾ 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 ದೇವಿ, ಶ್ರೀದೇವಿ, ನನಗ್ ಗೊತ್ತು ಕಣೆ ನಿನ್ ಸಂಚೆ ಏನು ಅಂತ. ನೀನ್ ಯಾವತ್ ನನ್ ಹುಡ್ಕೊಂಬಂದ್ ಐ ಲವ್ ಅಂತ ಅಂದ್ಯೋ ಅವತ್ತೇ ನಾನು ಅನ್ಕೊಂಡೆ ಈ ಗೋಮುಖ ವ್ಯಾಘ್ರ ಏನೋ ಪ್ಲಾನ್ ಮಾಡ್ತಿದೆ ಅಂತ. ಅದಕ್ಕೆ ಕಣೆ ನಾನು ಸಿದ್ಧವಾಗೆ ತಾಳಿ ಕಟ್ಟಿರೋದು. ಯಾಕೆ ಅಂದ್ರೆ ನನಗ್ ಜೀವನದಲ್ಲಿ ಈ ಚಾಲೆಂಜ್ ಎದುರಿಸೋದಂದ್ರೆ ತುಂಬಾ ಉತ್ಸಾಹ. ನೀನ್ ಸವಾಲ್ಗೆ ನಾನು ರೆಡಿಯಾಗೇ ಇದ್ದೀನಿ. ಅಪ್ಪ ಶಡ್ಕಂದಿರಾ ನಾನು ಇವಳು ಗುಲಾಮ್ನಾಗಿರ್ತೀನೋ ಅಥವಾ ಇವಳು ನನ್ನ ಸೇವಕಿ ಆಗಿರ್ತಲ್ಲ ಅನ್ನೋದನ್ನ ನೀವೇ ಕಾದ್ ನೋಡೋರಂತೆ. ನಿಮ್ಮ ಅಡ್ರೆಸ್ ಕೊಡಿ. ತಗೋಪ್ಪ. ಅಮ್ಮ ಚಿತ್ರಾಂಗದೆ, ಇವ್ರಿಬ್ರ ಅಡ್ರೆಸ್ ನನ್ನ ಹತ್ರ ಇದೆ. ನೀನ್ ಯಾವತ್ ಹೇಳ್ತೀಯೋ ಅವತ್ ಇವ್ರಿಬ್ರಿಗೆ ಟೆಲಿಗ್ರಾಮ್ ಮಾಡ್ತೀನಿ. ಏನಂತ್ಯಾ? ಹ್ಮ್ ಹ್ಮ್ ಆಹಾ, ಹಾಲು ಕುಡ್ದು ಬಿಡೋಣ. ಅಬ್ಬಾ, ತೃಪ್ತಿ ಆಯ್ತು. ಈಗ ಮಲ್ಕೊಳ್ಳೋಣ. ಹ್ಮ್